ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾಮ್ಸ್ ಡೈರಿ. ಈ ದಿನ ನಾನು ನಿಮಗೆ ಒಂದು ಉತ್ತಮವಾದಂತಹ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನನಗೆ ನನ್ನ ಗಿಡಗಳಿಗೆ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರನ್ನು ಬಳಸದೆ, ಯಾವುದೇ ಸ್ಪ್ರೇ ಇತ್ಯಾದಿಗಳನ್ನು ಯೂಸ್ ಮಾಡದೇ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅನ್ನೋ ಆಸಕ್ತಿ. ಆ ಕಾರಣದಿಂದ ನಾನು ನನ್ನ ಗಿಡಗಳಿಗೆ ಯಾವುದೇ ರೀತಿಯ ಎನ್ಸೈಮ್ಗಳನ್ನಾಗಲಿ ಪ್ರೋಟೀನ್ಗಳನ್ನಾಗಲಿ ಸ್ಪ್ರೇ ಮೂಲಕ ಕೊಡ್ತಾ ಇಲ್ಲ. ಇನ್ನೊಂದು ಕಾರಣ ಅಂತ ಅಂದರೆ, ನಮಗೆ ಇಲ್ಲಿ ಕೆಲವೊಂದು ಸ್ಪ್ರೇಗಳು ಅವೈಲೇಬಲ್ ಇಲ್ಲ. ನಾವು ಆನ್ಲೈನಿಂದ ತರಿಸ್ಕೊಂಡ್ರೂ ಕೂಡ ಕಂಟಿನ್ಯೂಸ್ ಆಗಿ ನಮ್ಮ ಗಿಡಗಳಿಗೆ ನಾವು ಅದನ್ನೇ ಹಾಕಬೇಕಾಗುತ್ತೆ. ಆ ಕಾರಣದಿಂದ ನಾವು ಅದರ ಬದಲಿಗೆ ಯಾವುದಾದ್ರೂ ಆರ್ಗ್ಯಾನಿಕ್ ಆಗಿರೋ ಗೊಬ್ಬರವನ್ನು ಬಳಸಬಹುದಾ ಅಂತ ನಾನು ಚೆಕ್ ಮಾಡ್ತಾಯಿದ್ದೆ. ಹಾಗೆ ನೋಡಿದ ಹಾಗೆ ನಾನು ಈ ನನ್ನ ಗಿಡಗಳಿಗೆ ಒಂದು ಫರ್ಟಿಲೈಸರನ್ನು ಹಾಕಿದ್ದೆ. ನೀವೇ ನೋಡ್ತಾ ಇರಬಹುದು ರಿಸಲ್ಟು. ನನ್ನ ಗಿಡ ಚೆನ್ನಾಗಿ ಚಿಗುರಿದೆ ಮತ್ತು ಅದರಲ್ಲಿ ಚೆನ್ನಾಗಿ ಮೊಗ್ಗುಗಳು ಸಹ ಬರ್ತಾ ಇದೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಯಾವ ಫರ್ಟಿಲೈಸರನ್ನು ಬಳಸಿದ್ದೆ ಮತ್ತು ಅದನ್ನು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಗಿಡದಲ್ಲಿರುವ ಮೊಗ್ಗುಗಳು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ನಾನು ನನ್ನ ಗಿಡಗಳಿಗೆ 15 ದಿನಗಳ ಮುಂಚೆ ಈ ಫರ್ಟಿಲೈಸರನ್ನು ಯೂಸ್ ಮಾಡಿದ್ದೆ. ನಾನು ಫಸ್ಟ್ ಟೈಮ್ ಬಳಸಿರೋದ್ರಿಂದ ಅದು ಹೇಗಿದೆ, ಅದರ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದನ್ನು ಚೆಕ್ ಮಾಡಿ ಆನಂತರನೇ ವಿಡಿಯೋ ಮಾಡೋದು ಅಂತ ಹೇಳಿ ಅದನ್ನು ಅಪ್ಲೈ ಮಾಡುವಂತಹ ವಿಡಿಯೋನ ನಾನು ರೆಕಾರ್ಡ್ ಮಾಡಿಕೊಂಡಿಲ್ಲ. ನೀವೇ ನೋಡ್ತಾ ಇರೋ ಹಾಗೆ ಗಿಡದ ಗ್ರೋತ್ ಚೆನ್ನಾಗಿದೆ ಮತ್ತು ಚೆನ್ನಾಗಿರುವಂತಹ ಚಿಗುರುಗಳು ಬರ್ತಾ ಇದೆ ಗಿಡದಲ್ಲಿ. ನನ್ನ ಗಿಡದಲ್ಲಿ ರೋಗಗಳು ಸಹ ಕಡಿಮೆ ಆಗಿದೆ. ಹುಳಗಳಿಗೋಸ್ಕರ ನಾನು ಒಂದು ಸಾರಿ ಪೆಗಾಸಸನ್ನು ಸ್ಪ್ರೇ ಮಾಡಿದ್ದೆ. ಅದಾದ ನಂತರ ನಾನೊಂದು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ನಾನು ಆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಬೋನ್ ಮಿಲ್ ಪೌಡರ್ನ ನಾವು ಆನ್ಲೈನ್ನಲ್ಲಿ ಮೀಶೋ, ಅಮೆಝಾನ್ ಇದು ಯಾವುದರಿಂದ ಕೂಡ ತರಿಸ್ಕೋಬಹುದಾಗಿದೆ. ನಾನಿದನ್ನು ಅಮೆಝಾನಿಂದ ತರಿಸ್ಕೊಂಡಿದ್ದೆ. ನೀವೇ ನೋಡ್ತಾ ಇದ್ದೀರಾ ರಿಸಲ್ಟ್ ಹೇಗಿದೆ ಅಂತ. ಗಿಡದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಚಿಗುರುಗಳು ಬರ್ತಾ ಇದೆ ಮತ್ತು ಚಿಗುರಿನಲ್ಲಿ 3-5 ಹೀಗೆ ಮಗುಗಳು ಸಹ ಕಾಣಿಸ್ತಾ ಇದೆ. ನಮ್ಮ ಮಲ್ಲಿಗೆ ಗಿಡದ ಗ್ರೋತ್ ಚೆನ್ನಾಗಿರಬೇಕು, ಚೆನ್ನಾಗಿ ಬಿಡಬೇಕು ಅಂತ ಅಂದರೆ ನಾವು ಪ್ರತಿ 15 ದಿನಕ್ಕೊಮ್ಮೆ ಅದಕ್ಕೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಅದು ಕಂಟಿನ್ಯೂಯಸ್ ಆಗಿ ನಮಗೆ ಹೂ ಕೊಡ್ತಾ ಇರುತ್ತೆ. ಅದಕ್ಕೂ ಕೂಡ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ನಾವು ಗೊಬ್ಬರವನ್ನು ಒಂದೇ ರೀತಿ ಕೊಡೋದಕ್ಕಿಂತ ಸ್ವಲ್ಪ ಬದಲಾವಣೆ ಮಾಡಿ ಕೊಡ್ತಾ ಇದ್ದರೆ ಗಿಡ ಕೂಡ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಾನು ನನ್ನ ಗಿಡಗಳಿಗೆ ರಸಗೊಬ್ಬರವನ್ನು ಹಾಕೋ ವಿಡಿಯೋವನ್ನು ನಿಮಗೆ ತೋರಿಸಿದ್ದೆ. ಹಾಗೆಯೇ ನಾನು 15 ದಿನಗಳ ಮುಂಚೆ ಮಲ್ಲಿಗೆ ಗಿಡಗಳಿಗೆ ಒಂದೊಂದು ಗಿಡಕ್ಕೆ ಒಂದೊಂದು ಸ್ಪೂನ್ನಂತೆ ಬೋನ್ ಮಿಲ್ ಪೌಡರ್ನ ಹಾಕಿದ್ದೆ. ಬೋನ್ ಮಿಲ್ ಪೌಡರನ್ನು ಹಾಕೋ ಮೊದಲು ಗಿಡದ ಬೇರನ್ನು ಸ್ವಲ್ಪ ಸಣ್ಣ ಮಾಡಿಕೊಂಡು ಗಿಡದ ಬೇರುಗಳಿಂದ ದೂರದಲ್ಲಿ ಅಂದರೆ ಪಾಟ್ನ ಸೈಡ್ನಲ್ಲಿ ನಾವು ಇದನ್ನು ಹಾಕಬೇಕು. ಯಾವುದೇ ಫರ್ಟಿಲೈಸರನ್ನು ಕೂಡ ಹೆಚ್ಚಾಗಿ ಉಪಯೋಗಿಸಬಾರ್ದು. ನೀವು ದೊಡ್ಡ ಗಿಡಗಳಿಗೆ 1-2 ಸ್ಪೂನನ್ನು ಯೂಸ್ ಮಾಡಬಹುದು. ನಾನು ನನ್ನ ಗಿಡಗಳಿಗೆ 1 ಸ್ಪೂನ್ನಷ್ಟು ಫರ್ಟಿಲೈಸರನ್ನು ಯೂಸ್ ಮಾಡಿದ್ದೀನಿ. ನೀವೇ ನೋಡ್ತಾ ಇರೋ ಹಾಗೆ ಗ್ರೋತ್ ಚೆನ್ನಾಗಾಗಿದೆ ಮತ್ತು ಇದು ನನಗೆ ಒಳ್ಳೆಯ ರಿಸಲ್ಟನ್ನು ಕೂಡ ಕೊಟ್ಟಿದೆ. ಖಂಡಿತ ನೀವು ಕೂಡ ಒಮ್ಮೆ ಈ ಫರ್ಟಿಲೈಸರನ್ನು ಉಪಯೋಗಿಸಿ ನೋಡಿ. ಹೇಗಿದೆ ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.